ಮನುಷ್ಯ ತನ್ನದೇ ಸ್ವಂತ ಮನಸ್ಸಿನ ಜೊತೆ ಸ್ವಲ್ಪವಾದರೂ ಸಮಯ ಕಳೆಯೋದು ಅದ್ಭುತ ಅನುಭವ ನೀಡುತ್ತೆ. ವಾರವೆಲ್ಲ ದುಡಿದು ದಣಿದು ವಿಶ್ರಾಂತಿ ಬೇಕು ಅನ್ನೋ ಮನಸ್ಸಿಗೆ ಒಬ್ಬರೇ ಒಂದು ಬೈಕ್ನ ತಗೊಂಡು ಹೀಗೆ ಸುತ್ತಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮನಸ್ಸು ಮುಂದಿನ ಒಂದು ವಾರದ ತನಕ ಹಾಯಾಗಿ ದುಡಿಯೋದಕ್ಕೆ ಸಹಕರಿಸುತ್ತೆ. ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಒಬ್ಬಂಟಿತನ, ಏಕಾಂಗಿತನ, ಅಲೆಮಾರಿತನ ರೂಢಿ ಮಾಡಿಕೊಳ್ಳೋದು ಅದ್ಭುತ ಅನುಭವ ಆಗತ್ತೆ. ಪ್ರಕೃತಿ ಅನ್ನೋದೇ ಒಂದು ದೇವರು. ಹಾಗಿರುವಾಗ ಬೆಟ್ಟದ ಮೇಲೊಂದು ದೇವರು. ಪ್ರಕೃತಿಯೇ ದೇವರು, ದೇವರ ಜೊತೆಯಲ್ಲೂ ಪ್ರಕೃತಿ. ಈ ಸುಂದರವಾದ ಪರಿಸರದಲ್ಲಿ ಏಕಾಂಗಿಯಾಗಿ ಅಲಿಯೋದು ಎಷ್ಟು ಸುಂದರವಾಗಿ ಇರುತ್ತೆ ಅಂದರೆ ಅನುಭವಿಸಿದವರು ಮಾತ್ರ ಗೊತ್ತು. ಇಲ್ಲಿ ಬೀಸುವ ಗಾಳಿಗೆ ತಾಯಿಯ ಸ್ಥಾನ ಕೊಡಬಹುದು. ನೊಂದ ಮನಸ್ಸಿಗೆ ಸಾಂತ್ವನ ಹೇಳಲು ಬೀಸೋ ಗಾಳಿ ತಾಯಿಯಾಗ್ತಾಳೆ. ಎತ್ತರವಾದ ಬೆಟ್ಟದ ಮೇಲೆ ಕುಳಿತು ಯೋಚನೆ ಮಾಡಿದಾಗ ನನಗನಿಸಿದ್ದು ಹೀಗೆ: ಮನುಷ್ಯತ್ವವನ್ನು ಮರೆತು ಬಂಗಲೆ, ಆಸ್ತಿ, ಕಾರು, ಒಡವೆ ಇದೆಲ್ಲವನ್ನು ಸಂಪಾದನೆ ಮಾಡುವ ಸಲುವಾಗಿ ಮನುಷ್ಯತ್ವವನ್ನೇ ಕಳ್ಕೊಂಡು ಬಿಡ್ತಾನೆ. ಅಂತಹ ಸಮಯದಲ್ಲಿ ಸಣ್ಣ ಬೆಟ್ಟದ ಮೇಲೆ ಹತ್ತಿ ಅವನು ಮಾಡಿರೋ ಸಂಪಾದನೆಯನ್ನು ಬೆಟ್ಟದ ಮೇಲಿಂದ ನೋಡಬೇಕು. ಸಣ್ಣ ಸಣ್ಣ ತುಣುಕುಗಳಾಗಿ ಕಾಣಿಸುತ್ತೆ. ಬೆಟ್ಟದ ಮೇಲಿಂದ ಕೆಳಗಿರುವ ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಸ್ಥಾನವನ್ನು ಕಣ್ತುಂಬಿಕೊಂಡು ಬೆಟ್ಟದ ಮೇಲಿರುವ ದೇವಸ್ಥಾನವನ್ನು ಹಾಗೆ ಬೈಕ್ನಲ್ಲೇ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬೆಟ್ಟದಿಂದ ಕೆಳಗಿಳಿಯೋಕೆ ಶುರು ಮಾಡಿದೆ. ಬೆಟ್ಟದಿಂದ ಕೆಳಗಿಳಿಯುವಾಗ ಸುಂದರವಾದ ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ಮತ್ತೆ ವಿಧಿ ಇಲ್ಲದೆ ಬಂಗಲೆ, ಕಾರು, ಒಡವೆ, ವಸ್ತ್ರ ಇದೆಲ್ಲವನ್ನು ಸಂಪಾದನೆ ಮಾಡಿರೋರ ಮಧ್ಯಾಹ್ನ ನಾವು ಕೂಡ ಬದುಕಬೇಕಲ್ಲ ಅಂತ ಭಾರವಾದ ಮನಸ್ಸಿಂದನೇ ಕೆಳಗಡೆ ಇಳ್ಕೊಂಡು ಬಂದೆ.
ಈ ಬೆಟ್ಟದ ಮೇಲೆ ನೆಲೆಗೊಂಡಿರುವ ದೇವಸ್ಥಾನದ ಬಗ್ಗೆ ನನಗಷ್ಟೊಂದು ಮಾಹಿತಿ ಇಲ್ಲ. ಆದರೆ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಸಲುವಾಗಿ ಎತ್ತರದ ಬೆಟ್ಟಗಳನ್ನು ಹತ್ತಿ ಸುಂದರವಾದ ಜಾಗದಲ್ಲಿ ಕುಳಿತು ಸೌಂದರ್ಯವನ್ನು ಸವಿಯೋದು ನನಗೆ ಅಭ್ಯಾಸವಾಗಿದೆ. ಶನಿವಾರ ಮುಗಿದು ಭಾನುವಾರ ಬಂದರೆ ನನ್ನ ಮನಸ್ಸಿಗೆ ಮತ್ತೊಂದು ಹೊಸ ಹುಟ್ಟು. ಸುಮ್ಮನೆ ಗಾಡಿ ತಗೊಂಡು ದೂರದ ಪ್ರಯಾಣ ಮಾಡಿಬಿಡ್ತೀನಿ, ಎಲ್ಲರನ್ನೂ ಬಿಟ್ಟು. ಸುಂದರವಾದ ಪ್ರಕೃತಿಯ ತಾಯಿಯ ಮನೆಗೆ ಆಗಾಗ ಹೋಗಿ ಬರೋಣ, ಅನಾಥ ಮಗುವಿನ ಹಾಗೆ. ನನ್ನ ವಾರಕ್ಕೊಂದು ಸುತ್ತಾಟದಲ್ಲಿ ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡೋದು ತುಂಬ ಇದೆ. ನೀವು ನನಗೋಸ್ಕರ ಕಾಯ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ನನ್ನನ್ನು ಮತ್ತೆ ಭೇಟಿಯಾಗೋಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತೆ ಹೀಗೆ ಜೊತೆಯಾಗೋಣ. ಮುಂದಿನ ನನ್ನ ವಿಡಿಯೋದಲ್ಲಿ ಕೂಗಿ ಕರೆಯುವ ಪ್ರಕೃತಿ ತಾಯ ಮಡಿಲಲ್ಲಿ ಮತ್ತದೇ ಅನಾಥ ಮಗುವಿನಂತೆ.